ಕೋಗಿಲು ಲೇಔಟ್ನಲ್ಲಿ ನಡೆದಂತಹ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಒಂದ್ ಕಡೆಗೆ ಸರ್ಕಾರ ಸರ್ವ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾರ್ಯಾರನ್ನ ನಾವು ಅಲ್ಲಿಂದ ಮನೆಗಳನ್ನು ತೆರವು ಮಾಡಿದೀವಿ ಅವ್ರಿಗೆಲ್ಲ ಒಂದು ಮನೆ ಕೊಡಬೇಕು ಅಂತ ಹೇಳಿ. ಈಗ ಅಧಿಕಾರಿಗಳ ಸರ್ವೆಯಲ್ಲಿ ಶಾಕಿಂಗ್ ವಿಚಾರಗಳು ಬಯಲಾಗಿದೆ. 6 ತಿಂಗಳ ಹಿಂದೆ ಕೋಗಿಲು ಲೇಔಟ್ಗೆ 76 ಕುಟುಂಬಗಳು ಬಂದು ನೆಲೆಸಿದ್ವು. 76 ಕುಟುಂಬ 76 ಜನ ಅಲ್ಲ, 119 ಕುಟುಂಬಗಳ ಪೈಕಿ 76 ಕುಟುಂಬಗಳು ಅಲ್ಲಿ ಉಳ್ಕೊಂಡಿರೋದು ಕೇವಲ 6 ತಿಂಗಳಿಂದ. 43 ಮಂದಿಯಲ್ಲಿ 37 ಮಂದಿ ಮೂಲ ಬೆಂಗಳೂರಿನವರು ಆಗಿದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಸಣ್ಣ ಲಿಸ್ಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ 37 ಅರ್ಹರ ಬಗ್ಗೆ ಚರ್ಚೆಗಳಾಗುತ್ತೆ. ಅರ್ಹರ ಅಂತ ಕರಿಬೇಕಾ ಅನ್ನೋದು ನಮ್ಮ ಮನಸ್ಸಿಗೆ ನೋವಾಗುತ್ತೆ. ಬಿಕಾಸ್ ಅಕ್ರಮ ಅಂದಮೇಲೆ ಅರ್ಹರು ಎಲ್ಲಿಂದ ಬರ್ತಾರೆ? ನಿರ್ವಸತಿಕರು. ಅವ್ರ ಲಿಸ್ಟ್ ಏನೋ ಇದೆಯಂತೆ ಸರ್ಕಾರದ ಹತ್ರ. ಬಟ್ ಶಾಕಿಂಗ್ ಡೀಟೇಲ್ಸ್ ಏನಂದ್ರೆ, ಟೋಟಲ್ ಆಗಿ ಅಲ್ಲಿ ಎಷ್ಟು ಕುಟುಂಬಗಳಿದ್ದಿದ್ವು? 182ರಿಂದ 183 ಅಂದಾಜಂತ ಇಟ್ಕೊಳ್ಳೋಣ. ಅದರಲ್ಲಿ ನೀವು ಲೆಕ್ಕ ಹಾಕಿ 50%ಗಿಂತ ಜಾಸ್ತಿ ಜನ ತೀರಾ ಇತ್ತೀಚೆಗೆ ಬಂದು ಉಳಿದವರು. ನಾವು ನಿಮಗೆ ಮೊನ್ನೆ ಕೂಡ ಒಂದು ಸುದ್ದಿಯನ್ನ ಕೊಡ್ತಾ ಇದ್ವಿ. ಕಟ್ಟಡಗಳನ್ನೆಲ್ಲ ಡೆಮಾಲಿಷ್ ಮಾಡಿದಾಗ ಗೋಡೆಗಳು ಕೂಡ ಹಸಿಯಾಗಿತ್ತು. ಈಗ ಇನ್ನೇನೋ ಕನ್ಸ್ಟ್ರಕ್ಟ್ 1 ತಿಂಗಳು 2 ತಿಂಗಳು ಹಿಂದೆ ಕನ್ಸ್ಟ್ರಕ್ಟ್ ಮಾಡಿದಷ್ಟು ಹಿಂದಿನ ರೀಸೆಂಟ್ ಕನ್ಸ್ಟ್ರಕ್ಷನ್ ರೀತಿ ಕಾಣಿಸ್ತಾ ಇತ್ತು ಅಂತ. ನೀವು ವಿಜುವಲ್ಸ್ ಕೂಡ ನೋಡ್ತಾ ಇದ್ರೆ, ಗಮನ ಇಟ್ಟು ನೋಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ ರೀಸೆಂಟ್ ಕನ್ಸ್ಟ್ರಕ್ಷನ್ಸ್ ಬಿಲ್ಡಿಂಗ್ ಕೆಡುವುದಾಗ ಹೆಂಗಿರುತ್ತೆ, ಓಲ್ಡ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಗಳು ಹೆಂಗಿರುತ್ತೆ ಅಂತ. ಸೊ ಈಗ ಅದಕ್ಕೆ ಪುಷ್ಟೀಕರಿಸ್ತಾ ಇದೆ ಈ ಡೀಟೇಲ್ ಕೂಡ. ಹಾಗಾದ್ರೆ ಈ 76 ಕುಟುಂಬಗಳನ್ನು ಕರ್ಕೊಂಡು ಬರ್ತಾ ಇದ್ದ ಕೆಲಸ ಯಾವುದು? ನೆಟ್ವರ್ಕ್ ಎಲ್ಲಿಂದ ಎಲ್ಲಿಗೆ ಕೆಲಸ ಮಾಡಿದೆ? ಇಷ್ಟೊಂದು ಕುಟುಂಬಗಳು ಏಕಾಏಕಿ ಒಂದೇ ಕಡೆಗೆ ಬೆಂಗಳೂರಿನಂತಹ ವಿಶಾಲವಾದಂತಹ ಜಾಗದಲ್ಲಿ ಒಂದೇ ಕುಟುಂಬಕ್ಕೆ ಬಂದು ನಿಲ್ಲಿಸ್ತಾರೆ ಅಂದರೆ ಏನರ್ಥ? ಯಾರು ಕರ್ಕೊಂಡು ಬಂದಿದ್ದು? ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್ ನೇರ ಸಂಪರ್ಕದಲ್ಲಿ. ಲೋಕೇಶ್, ಬಾಯಿ ಬಿಟ್ರೆ ಯಾರನ್ನು ಮಾತಾಡಿಸಿದ್ರು ಕೋಗಿಲು ಲೇಔಟ್ನಲ್ಲಿ ಅವ್ರು ಹೇಳ್ತಾ ಇದ್ದಿದ್ದು 28 ವರ್ಷದಿಂದ ವಾಸ ಇದ್ದೀವಿ, 30 ವರ್ಷದಿಂದ ವಾಸ ಇದ್ದೀವಿ ಅಂತ. ಬಟ್ ಇಲ್ಲಿ ಸರ್ವೆ ಡೀಟೇಲ್ಸು ಅಪ್ಡೇಟ್ಗಳು ಸಿಗ್ತಾ ಇರೋದೇ ಬೇರೆ ರೀತಿ ಉತ್ತರವನ್ನು ಕೊಡ್ತಾ ಇದೆ. 6 ತಿಂಗಳ ಹಿಂದೆ 50%ಗೂ ಹೆಚ್ಚು ಕುಟುಂಬಗಳು ಅಲ್ಲಿ ಈಗ ಪ್ರೆಸೆಂಟ್ ಇರೋ 50%ಗೂ ಹೆಚ್ಚು ಕುಟುಂಬಗಳು 6 ತಿಂಗಳ ಹಿಂದೆ ಬಂದಿದ್ದು ಅಂದರೆ ಒಂದು ದೊಡ್ಡ ನೆಟ್ವರ್ಕ್ ಅಲ್ಲಿ ಕೆಲಸ ಮಾಡಿದೆ ಅಂದಂಗೆ ಆಯ್ತು. ಸೊ ಇಂಥವ್ರನ್ನೆಲ್ಲ ಅರ್ಹರು ಅಂತ ಹೆಂಗ್ ಕನ್ಸಿಡರ್ ಮಾಡಿ ಎಡವಟ್ ಮಾಡ್ಕೊಳ್ತಾ ಇದೆ ಸರ್ಕಾರ ಅಂತ? ಮಮತಾ, ಇಂಥವ್ರನ್ನ ಅರ್ಹರು ಅಂತ ಪರಿಗಣನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಸರ್ಕಾರ ಮಾತ್ರ ಸರ್ಕಾರದ ಪ್ರಕಾರ ಇವರು ಅರ್ಹರು ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಅವರು ಅರ್ಹರು ಅಲ್ಲ. ಸರ್ಕಾರಿ ಜಾಗದಲ್ಲಿ ಅವರು ಮನೆಗಳನ್ನ ಕಟ್ಕೊಂಡು ಅಲ್ಲಿಗೆ ಬಂದು ನೆಲೆಸಿರುವಂಥದ್ದು, ಶೆಡ್ಡನ್ನು ಹಾಕ್ಕೊಂಡಿದ್ರು. ಇದರ ಹಿಂದೆ ಯಾವ ನೆಟ್ವರ್ಕ್ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಬಹುಮುಖ್ಯ ಆಗುತ್ತೆ. 2024 ಮೇ ತಿಂಗಳಲ್ಲಿ ಕಂದಾಯ ಇಲಾಖೆಯಿಂದ ಯಲಹಂಕ ತಹಶೀಲ್ದಾರರಿಗೊಂದು ಪತ್ರ ಹೋಗುತ್ತೆ. ವಾಸಿಂ ಎನ್ನುವಂಥ ವ್ಯಕ್ತಿ ಅನಧಿಕೃತವಾಗಿ ಬಡಾವಣೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ಅದನ್ನು ತೆರವುಗೊಳಿಸಿ ಅಂತೇಳಿ ಆಗಲೇ ತಹಶೀಲ್ದಾರ್ಗೆ ಪತ್ರವನ್ನು ಬರೆದಿದ್ದಾರೆ 2024 ಮೇ ತಿಂಗಳಲ್ಲಿ. ಆಗಲೇ ಎಚ್ಚೆತ್ಕೊಂಡು ಅಲ್ಲಿ ಆಗ್ತಾ ಇರ್ತಕ್ಕಂಥ ತೆರವು ಕಾರ್ಯಾಚರಣೆಯನ್ನು ಅಂದರೆ ಲೇಔಟ್ ನಿರ್ಮಾಣವನ್ನು ತೆರವು ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ. ಅಲ್ಲಿ ಕೂಡ ತಹಶೀಲ್ದಾರರು ಮತ್ತು ಅಧಿಕಾರಿಗಳು ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ಎನ್ನುವಂಥ ಅನುಮಾನಗಳು ಕೂಡ ಕಾಡ್ತಾ ಹೋಗುತ್ತೆ. ಮೇ ತಿಂಗಳು ಅಂತಂದರೆ ಈಗ 2026ಗೆ 1 ವರ್ಷ 1.5 ವರ್ಷದಲ್ಲಿ ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ, ಮನೆಗಳನ್ನು ಕಟ್ಟಿದ್ದಾರೆ. ಕಳೆದ 6 ತಿಂಗಳಿಂದ ಅಲ್ಲಿ ವಾಸ ಮಾಡಲಿಕ್ಕೆ 75 ಕುಟುಂಬಗಳು ಬಂದಿವೆ ಅಂತಂದರೆ ನಂಬಬಹುದು. ಯಾಕಂತಂದ್ರೆ ನೀವು ಹೇಳ್ದಂಗೆ ಅಲ್ಲಿ ಕಟ್ಟಡಗಳು ಕೂಡ ಇನ್ನು ಹಸಿ ಆಗಿತ್ತು, ಕಟ್ಟಿ ಬಹಳ ವರ್ಷಗಳಾಗಿದ್ದು ಅನ್ನೋ ರೀತಿಯಲ್ಲಿ ಕಾಣ್ತಾನೆ ಇರಲಿಲ್ಲ. ರೀಸೆಂಟ್ ಆಗಿ ಕನ್ಸ್ಟ್ರಕ್ಷನ್ ಆಗಿತ್ತು ಅನ್ನುವಂಥದ್ದು ಕಾಣ್ತಾ ಇದೆ. ಆ ಒಂದು ನೋಡ್ಕೊಂಡ್ರೆ ಈಗ ಅಧಿಕಾರಿಗಳು ಮಾಡಿರುವಂಥ ಸರ್ವೆಯಲ್ಲಿ 76 ಕುಟುಂಬಗಳು ಕಳೆದ 6 ತಿಂಗಳಿಂದ ಅಲ್ಲಿ ಬಂದಿದ್ದಾವೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಟ್ಟು 119ರಲ್ಲಿ ಪರಿಗಣಿಸಬೇಕಾದಂಥ ಕುಟುಂಬಗಳು 37 ಮಂದಿ ಮೂಲ ಬೆಂಗಳೂರಿಗರು, ಇಲ್ಲೇ ಇದ್ದಂಥವ್ರು, ಅವರು ಅರ್ಹರು ಅಂತೇಳಿ ಲಿಸ್ಟ್ ಔಟ್ ಮಾಡಿದೆ. ಆ ಅರ್ಹರು ಏನಿದ್ದಾರೆ ಅವರಿಗೆ ಪೊಲೀಸ್ ವೆರಿಫಿಕೇಶನ್ ಅನ್ನು ಮಾಡ್ತಾ ಇದ್ದಾರೆ. ಅವರ ದಾಖಲಾತಿಗಳು ಕೂಡ ಸರಿ ಇದೆಯಾ ಇಲ್ವಾ ಅಂತೇಳಿ ಪೊಲೀಸ್ ವೆರಿಫಿಕೇಶನ್ ಆಗ್ತಾ ಇರುವಂಥದ್ದು. ನಾಳೆ ದಿನ ಇವರ ದಾಖಲಾತಿಗಳು ಡೂಪ್ಲಿಕೇಟ್ ಇದ್ದಾವೆ ಅಂತೇಳಿ ಕೋರ್ಟ್ಗೆ ಹೋಗುವಂಥದ್ದು, ಬೇರೆ ರೀತಿಯ ಪ್ರಶ್ನೆ ಮಾಡುವಂಥದ್ದು ಆಗತ್ತೆ. ಆ ರೀತಿ ಆಗಬಾರ್ದು ಅಂತೇಳಿ ಪೊಲೀಸ್ ವೆರಿಫಿಕೇಶನ್ ಅನ್ನ ಮಾಡಿಸಿದ್ದಾರೆ. ಆ ಸಣ್ಣ ಲಿಸ್ಟ್ ಇವತ್ತು ರಾಜೀವ್ ಗಾಂಧಿ ವಸತಿ ಇಲಾಖೆಗೆ ಸಲ್ಲಿಕೆ ಆಗ್ತಾ ಇದೆ. ಸಚಿವ ಸಂಪುಟದಲ್ಲಿ ಸಭೆಯನ್ನು ಮಾಡಿ ಸಚಿವ ಸಂಪುಟದಲ್ಲಿ ಇವರ ಬಗ್ಗೆ ಮನೆಗಳು ಕೊಡೋ ವಿಚಾರ ಬಗ್ಗೆ ಚರ್ಚೆ ಆಗುತ್ತೆ. ತದನಂತರ ಇವತ್ತು ಸಂಜೆ ಅಥವಾ ನಾಳೆ ಒಳಗಡೆ ಮನೆ ವಿತರಣೆ ಮಾಡ್ತಾರ ಏನು ಅಂತದನ್ನ ಕಾದು ನೋಡಬೇಕಾಗಿದೆ. ಆದರೆ ಒಂದು ಸತ್ಯ, 119 ಕುಟುಂಬಗಳಲ್ಲಿ ನಮಗೆ ಮನೆ ಬೇಕು ಅಂತೇಳಿ ಒಂದೇ ಕುಟುಂಬದ ಇಬ್ಬಿಬ್ರು ಅರ್ಜಿ ಹಾಕಿರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಒಟ್ಟು 200ಕ್ಕೂ ಹೆಚ್ಚು ಅರ್ಜಿಗಳು ಮನೆ ಬೇಕು ಅಂತ ಸಲ್ಲಿಕೆ ಆಗಿದೆ ಅಂತೇಳಿ ಬರ್ತಾ ಇರುವಂಥದ್ದು. ಸರ್ವೆ ಮಾಡಿದಾಗ ಜಲ್ಡೆ ಹಿಡಿದಾಗ ಇಷ್ಟು ಜನರು ಮಾತ್ರ ಮನೆ ಕೊಡ್ಲಿಕ್ಕೆ ಅರ್ಹರಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಮಮತಾ.
ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಕೇವಲ ಹಸಿ ಗೋಡೆಗಳ ವಿಚಾರ ಮಾತ್ರ ಅಲ್ಲ ವೀಕ್ಷಕರೇ, ಸ್ಯಾಟಲೈಟ್ ಇಮೇಜಸ್ ಕೂಡ ಸತ್ಯ ಹೇಳಿದೆ. 3 ವರ್ಷಗಳ ಹಿಂದೆ ಹೆಂಗಿತ್ತು ಆ ಪ್ರದೇಶ, ಇತ್ತೀಚೆಗೆ ಹೆಂಗಾಯ್ತು ಆ ಪ್ರದೇಶ ಅಂತ. ಈಗ ಮತ್ತೆ ಇವರೆಲ್ಲರಿಗೂ 10 ವರ್ಷ 15 ವರ್ಷದ ಹಿಸ್ಟ್ರಿನೇ ಇರಲಿಲ್ಲ, ಇವರೆಲ್ಲ ಇವಾಗ ಬಂದು 2023-24ರಿಂದ ಬಂದು ನೆಲೆಸ್ತಿದ್ದಾರೆ ಅನ್ನೋದಕ್ಕೆ ಇದು ಉದಾಹರಣೆನೇ.